ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನಿಗೆ ಸ್ವಾಗತ. ಸ್ವಲ್ಪ ಆನ್ಲೈನಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಆರ್ಡರ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಬನ್ನಿ ಹಾಗಾದರೆ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ನಾನು ಯೂಶ್ವಲಿ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಕೊಡೋದಿಲ್ಲ. ಜಾಸ್ತಿ ನಾನು ಮನೆಯಲ್ಲೇ ಆರ್ಗಾನಿಕ್ ಫರ್ಟಿಲೈಸರ್ ನಾನೇ ಪ್ರಿಪೇರ್ ಮಾಡಿಕೊಂಡು, ಕಾಂಪೋಸ್ಟ್ ಆಗಲಿ, ಪ್ರತಿಯೊಂದನ್ನು ಕಿಚನ್ ವೇಸ್ಟಿಂದ ಪ್ರಿಪೇರ್ ಮಾಡಿರೋಂಥ ಕಾಂಪೋಸ್ಟ್ ಆಗಲಿ, ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ, ಇದನ್ನೇ ಜಾಸ್ತಿ ಕೊಡ್ತೀನಿ. ಬಟ್ ನೀವು ಯಾವುದಾದ್ರೂ ಗಿಡ ನರ್ಸರಿನ ನೀವು ಅಬ್ಸರ್ವ್ ಮಾಡಿರ್ಬೋದು. ನರ್ಸರಿಯಿಂದ ಹೊಸ ಗಿಡಗಳನ್ನು ತಗೊಂಡು ಬಂದ ತಕ್ಷಣ ನಿಮಗೆ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಯಾಕಂದರೆ ಸಡನ್ನಾಗಿ ಫ್ಲವರಿಂಗಲ್ಲಿ ಚೇಂಜಸ್ ಆಗೋದು, ಅಂದರೆ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ. ಆಮೇಲೆ ನಾವು ತಂದ ಮೇಲೆ ರೀಪಾಟ್ ಮಾಡಿದ ಮೇಲೆ ಬಿಡುವಂಥ ಹೂಗಳು ಕೂಡ ಹಾಗೆಯೇ ತುಂಬ ಚಿಕ್ಕದಾಗಿರುತ್ತೆ. ಕೆಲವೊಂದು ಚೆನ್ನಾಗಿ ಅರಳಲ್ಲ, ಚೆನ್ನಾಗಿ ಹೂ ಬರಲ್ಲ. ಇನ್ನೊಂದು ಫಸ್ಟ್ ಯಾವ ಥರ ಮುಗ್ಗು ನಾವು ನರ್ಸರಿಯಿಂದ ತಗೊಬರ್ಬೇಕಾದ್ರೆ ಎಲ್ಲ ಗಿಡದಲ್ಲಿ ಕೂಡ ಒಂದೊಂದು ಹೂವಿರುತ್ತೆ. ನೀವು ಥಿಂಕ್ ಮಾಡ್ತಾ ಇರ್ಬೋದು, ನಾವು ಮಾಡಿದರೆ ಯಾಕೆ ಬರಲ್ಲ, ನಾವು ಅಷ್ಟು ಚೆನ್ನಾಗಿ ಕೇರ್ ಕೊಟ್ಟರು ಕೂಡ ಯಾಕೆ ಬರಲ್ಲ ಅಂತ. ಅದಕ್ಕೆ ಯಾಕಂದರೆ ಅವರು ಅದರಲ್ಲಿ ಯೂಸ್ ಮಾಡ್ತಾ ಇರುವಂಥ, ಆ ಗಿಡಗಳಿಗೆ ಯೂಸ್ ಮಾಡ್ತಾ ಇರುವಂಥ ಕೆಮಿಕಲ್ ಫರ್ಟಿಲೈಸರ್ಸಿಂದಾಗಿ. ಅದಲ್ಲದೆ ಬೇರೆ ಯಾವುದೇ ಕಾರಣಗಳಿಲ್ಲ. ನಾವು ಕೂಡ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರೆ ಚೆನ್ನಾಗೇ ಬರುತ್ತೆ. ನಾವು ಬಜೆಟ್ ಕೂಡ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಮಿಕಲ್ ಫರ್ಟಿಲೈಸರ್ ನಾವು ಜಾಸ್ತಿ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪಕ್ಕದ ನರ್ಸರಿಗೆ ಹೋಗಿ ತೊಗೊಂಡು ಬರಬೇಕು. ನರ್ಸರಿಗೆ ಹೋಗಿ ತೊಗೊಂಡು ಬಂದರೂ ಕೂಡ ಹಾಗೇ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಆನ್ಲೈನಲ್ಲಿ ನೀವು ಬಲ್ಕಾಗಿ ನೀವು ಆರ್ಡರ್ ಮಾಡಿದರೆ ನಿಮಗೆ ನಾವು ಸ್ವಲ್ಪ ಕಡಿಮೆ ಮಾಡೋದು ಇವತ್ತಂತೂ ನಾವು ತಿಳ್ಕೋಬೇಕು. ಯಾಕೆಂದರೆ ಒಂದು ಗಿಡಕ್ಕೆ ನಾವು ಕಡಿಮೆ ಅಂದರೆ ಆಲ್ರೆಡಿ ಗಿಡ ತಗೊಂಡ್ಬರೋದು, ರೀಪಾಟಿಂಗ್ ಮಾಡೋದು ಎಲ್ಲದರಲ್ಲೂ ಕೂಡ ಒಂದು ಗಿಡಕ್ಕೆ ಒಂದು 200 ರುಪೀಸ್ ಅಂತೂ ಬಿದ್ದೇ ಬೀಳುತ್ತೆ. ಈವನ್ ಮಣ್ಣು ಪ್ರತಿಯೊಂದು ಆಗುವಾಗ. ಅದಲ್ಲದೆ ಅದಕ್ಕೆ ಡೈಲಿ ನಾವು ಈ ಥರ ಕೆಮಿಕಲ್ ಫರ್ಟಿಲೈಸರ್ ಕೊಡೋದಿದ್ರು ಕೂಡ ಅದರ ಕಾಸ್ಟ್ ಕೂಡ ಬೇರೆ ಆಗುತ್ತೆ. ಆವಾಗ ನಮಗೆ ಬಜೆಟ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟು ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮ್ಯಾಕ್ಸಿಮಮ್ ಕಿಚನ್ ವೇಸ್ಟಿಂದ ಅಥವಾ ಮನೆಯಲ್ಲೇ ಏನಾದರೂ ಇರುವ ವಸ್ತುಗಳಿಂದ ಫರ್ಟಿಲೈಸರ್ ಮಾಡಿ ಕೊಡೋದು ತುಂಬ ಉತ್ತಮ. ಆದರೆ ನರ್ಸರಿಯವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಗಿಡಗಳು ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಕಂಡ್ರೆ ಬಂದು ಕಸ್ಟಮರ್ ಬಂದು ತಗೊಂಡೋಗೋದು. ಈವನ್ ಅದರಲ್ಲಿ ಫ್ಲವರಿಂಗ್ ಇರಬೇಕು, ಎಸ್ಪೆಷಲಿ ಫ್ಲವರಿಂಗ್ ಇರಲೇಬೇಕು. ಬರ್ಡ್ಸ್ ಇರಬೇಕು, ನ್ಯೂ ಬರ್ಡ್ಸ್ ಬರ್ತಾ ಇರಬೇಕು. ಹಾಗಿದ್ರೇ ಅದು ಜನಗಳನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ. ಆದ ಕಾರಣ ಅವರು ಕೆಮಿಕಲ್ ಫರ್ಟಿಲೈಸರನ್ನು ಡಿಪೆಂಡ್ ಆಗಲೇಬೇಕಾಗುತ್ತೆ. ಅದು ಆಫನ್ ಆಗಿ ಅವ್ರು ಕೊಡ್ತಾನೇ ಇರ್ತಾರೆ. ಅದರಿಂದ ನಮಗೆ ಏನು ಅನಿಸುತ್ತೆ ಅಂದರೆ, ನಾವು ಎಷ್ಟು ಚೆನ್ನಾಗಿ ಕೇರ್ ಕೊಡ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ, ಆದರೂ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಗಾರ್ಡನರ್ಸ್ಗೂ ಹಾಗೆ ಅನಿಸುತ್ತೆ. ಆದ ಕಾರಣ ನಾನು ಬೇಸಿಕ್ಕಾಗಿ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನರ್ಸರಿಯಲ್ಲಿ ಅವರು ಕಾಮನ್ ಆಗಿ ಯೂಸ್ ಮಾಡುವಂಥ ಯಾವುದೆಲ್ಲ ಫರ್ಟಿಲೈಸರ್ಸ್ ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ನಾನೆಲ್ಲ ಯಾವ ಫರ್ಟಿಲೈಸರ್ ಆರ್ಡರ್ ಮಾಡಿದ್ದೀನಿ ಅಂತಲೂ ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ. ಬನ್ನಿ ಹಾಗಾದರೆ ಓಪನ್ ಮಾಡಿ ನೋಡೋಣ. ಗಿಡಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಒಂದು ಕೆಮಿಕಲ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಎಪ್ಸಮ್ ಸಾಲ್ಟ್. ಎಪ್ಸಮ್ ಸಾಲ್ಟನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಗಿಡಗಳ ಎಲೆಗಳು ಎಲ್ಲಿಯಾದರೂ ಹಳದಿಯಾಗಿದ್ದರೆ ಅದರ ನ್ಯಾಚುರಲ್ ಗ್ರೀನ್ ಕಲರ್ ಮೇಂಟೈನ್ ಮಾಡೋಕ್ಕೋಸ್ಕರ ಎಪ್ಸಮ್ ಸಾಲ್ಟನ್ನು ಯೂಸ್ ಮಾಡ್ತಾರೆ. ನಾನಿಲ್ಲಿ 1 kg ಎಪ್ಸಮ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ನೋಡಿ, ಇದರ MRP 299 ರುಪೀಸ್ ಇದೆ. ನಾನು ಪ್ರೈಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನೆಷ್ಟು ಕೊಟ್ಟೆ ಅಂತ. ಹಾಗೆಯೇ ಯಾವುದರಿಂದ ನಾನು ಆರ್ಡರ್ ಮಾಡಿದಂತೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದೆಲ್ಲ ನಾನು ಮೀಶೋದಿಂದ ಆರ್ಡರ್ ಮಾಡಿರೋದು. ನೆಕ್ಸ್ಟ್ ಫರ್ಟಿಲೈಸರ್ ಓಪನ್ ಮಾಡೋಣ. ಇದು NPK. ಇದು ಪಿಂಕ್ ಕಲರಲ್ಲಿ ಇರುತ್ತೆ. ನಾನು ನೋಡಿ ಆರ್ಡರ್ ಮಾಡಿರೋದಂತೂ NPK 19:19:19. ಇದರಲ್ಲಿ ಬೇರೆ ಬೇರೆ ರೇಷಿಯೋಸ್ ಇರುತ್ತೆ. ಆಲ್ ಪರ್ಪಸ್ ಪ್ಲಾಂಟ್ ಫುಡ್ ಅಂತಿದೆ ನೋಡಿ, ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಮಾಡಿದೆ. ಇದೇನಂದರೆ, ನಾನು ನರ್ಸರಿಯಲ್ಲೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಾನು ಈ ಥರದ್ದು ಆರ್ಡರ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ನಾನು ನಿಯರ್ ಬೈ ನರ್ಸರಿಯಿಂದ ತೊಗೊಂಡಿರೋವಂಥದ್ದು. ಇದು DAP. ಇದಕ್ಕೆ ನಾನು ಕೊಟ್ಟಿರೋದು 1 kgಗೆ 80 ರುಪೀಸ್. ಸೊ ನನಗೆ ಇದನ್ನು ಆನ್ಲೈನಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆಗೆ ಸಿಕ್ತು ಅಂತ ಅನಿಸ್ತಾ ಇದೆ. ಸೊ ಇದು ನೋಡೋಕ್ಕೆ ಸೇಮ್ ಗ್ರ್ಯಾನ್ಯೂಲ್ಸ್ ಥರ, ನಾವು ಸೀವಿಡ್ ಗ್ರ್ಯಾನ್ಯೂಲ್ಸ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಯಾವ ಥರ ಯೂಸ್ ಮಾಡೋದು, ಹಾಗೆಯೇ ಇದರ ಯೂಸಸ್ ಏನು ಅಂತ ಡಿಟೇಲ್ ಆಗಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.